ಒಂದಷ್ಟು ಬರಿತಿದ್ವಿ. ಸಲಗ, ಭೀಮ, ಟಗರು. ಈಗ ಟಗರು ಎಲ್ಲ ಬರೆದಾಗ ಒಂದಷ್ಟು ಮಾಸ್ ಸಿನಿಮಾಗಳು, ಎಲ್ಲ ಮಚ್ಚು ರೌಡಿಗಳ ಜೊತೆ ಕಾಲ ಕಳೆಯುವಂಥ ಸಮಯ. ಆವಾಗ ಮಹೇಶ್ ನನಗೆ ಬಾಣ ಮಂಡ್ಯಗೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಸ್ವಲ್ಪ ರೈತರ ಜೊತೆ, ಒಂದು ಒಳ್ಳೆ ಸಾಹಿತಿಗಳ ಜೊತೆ ಬಿಟ್ಟರು. ಥ್ಯಾಂಕ್ ಯು ಮಹೇಶ್. ಇವತ್ತು ನೆನಪಿದೆ, ಯೋಗರಾಜ್ ಭಟ್ ಸರ್ ಆಫೀಸ್ ಎದುರುಗಡೆ ಪಾರ್ಕಲ್ಲಿ ನಾವಿಬ್ರು ಮಾತಾಡಿಕೊಂಡು ಪೇಪರು ಪೆನ್ ಹಿಡ್ಕೊಂಡು ಮಹೇಶ್ ಅಣ್ಣ ಹಿಂಗೆ ಮಾಡೋಣ ಅಂತ ಮಾಡಿದ್ದು. ಏಕೆಂದರೆ ಎಷ್ಟೋ ಜನ ನಿರ್ದೇಶಕರುಗಳನ್ನ ನಾವು ನೋಡ್ತೀವಿ, ಮೊದಲನೇ ಚಿತ್ರ ಅದೇನಾದರೂ ಹೆಚ್ಚು ಕಮ್ಮಿ ಹಂಗಾದರೆ ಅವ್ರ ಕೆರಿಯರೇ ಪೆಟ್ಟಾಗ್ಬಿಡುತ್ತೆ. ತುಂಬ ಜನ ನಿರ್ದೇಶಕರುಗಳು ನೋಡ್ತೀವಿ. ಆದರೆ ಇಂಥ ಇದರಲ್ಲಿ ಮಹೇಶ್ ಗ್ರಹಿಸಿದ್ದ, ಇದು ನನ್ನ ಅಂದರು ಇಲ್ಲ ಬಾಹರು ಅಂತ ಒಂದು ಕಾರ್ಡ್ ಇಟ್ಕೊಂಡು ಆಡಿದ್ದಂಥ ಆಟ. ಮತ್ತು ಸತೀಶ್ ಸಾರು ನಿಜಕ್ಕೂ ತಿಳ್ಕೊಬೇಕು, ಇಲ್ಲ ಮಹೇಶ್ ನೀನು ಮಾಡ್ತೀಯ ಮಾಡು ಅಂತ ಬೆಂತಟ್ಟಿ, ಆ ಒಂದಷ್ಟು ಹರ್ಡಲ್ಸ್ ಇದ್ರೂ ತನ್ನ ಆಫೀಸಲ್ಲಿ ಇಟ್ಕೊಂಡು ಮಹೇಶ್ನ ಒಂದು ಪೋಷಣೆ ಮಾಡಿದ್ದು, ಬೆಂತಟ್ಟಿದ್ದು. ನಿಜಕ್ಕೂ ಇವತ್ತು ನಿಮ್ಮ ಬರ್ತ್ಡೇ ದಿನ ಇದನ್ನು ನೆನೆಸ್ಕೋಬೇಕು ಸರ್. ಇವತ್ತು ಅದೇ ಒಂದು ಚಾರ್ಮ್ ಅಯೋಗ್ಯ 2. ಏಕೆಂದರೆ ಯಾವತ್ತೂ ಪ್ರೇಮ ಕಥೆಗಳು, ಹಾಸ್ಯ ಕಥೆಗಳು ಅದು ಯಾವತ್ತೂ ಎಟ್ಕೋವಂಥದ್ದು, ಜನಗಳಿಗೆ ಇಷ್ಟ ಆಗುವಂಥದ್ದು. ಯಾಕೆಂದರೆ ಜನ ಬರೋದೇ ಸಿನಿಮಾದಲ್ಲಿ ಒಂದು 2 ಅವರ್ ತಮ್ಮ ಒಂದು ಗೋಜಲುಗಳನ್ನ ಕಡಿಮೆ ಮಾಡಿಕೊಂಡು ಎಂಜಾಯ್ ಮಾಡೋಣ ಅಂತ. ಸೊ ಅಲ್ಲಿ ಒಂದು ನವಿರಾದ ಹಾಸ್ಯ ಮತ್ತು ನಮ್ಮ ರಚಿತಾ ಮೇಡಮ್ ಥರದ್ದು ಒಂದು ಎಕ್ಸ್ಪ್ರೆಷನ್ ಇರೋವಂಥದ್ದು ತುಂಬ ಚೆನ್ನಾಗಿ ಮಾಡಿದ್ದೀರಾ ಮೇಡಮ್. ಇಬ್ಬರು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಚೇತನ್. ಆ ಪದಗಳು ನನಗೆ ತುಂಬ ಇಷ್ಟ ಆಯಿತು. ಏಕೆಂದರೆ ಒಂದು ಸೊಗಡು ತುಂಬಾ ಚೆನ್ನಾಗಿದೆ. ಇನ್ನು ಅರ್ಜುನ್ ಜನ್ಯ ಸರ್ ಬಗ್ಗೆ ಅಂತೂ ಹೇಳಲೇಬೇಕಾಗಿಲ್ಲ. ಹ್ಯಾಟ್ಸ್ ಆಫ್ ಸರ್. ಏಕೆಂದರೆ ನೀವು ಕೊಡೋ ಒಂದು ಪ್ರತಿಯೊಂದು ಟ್ಯೂನ್ಗೂ ಕಾಯ್ತಾ ಇದ್ದಾರೆ. ಅದನ್ನು ನೀವು ತುಂಬ ಚೆನ್ನಾಗಿ ಎತ್ಕೊಂಡು ಹೋಗಿದ್ದೀರಾ. ಅದಕ್ಕೆ ಸಿದ್ಧ ಶ್ರೀರಾಮ್ ಅಂತ ಒಬ್ಬ ಆ ಒಂದು ಕಂಠ ಇದೆಯಲ್ಲ, ಅದು ಸತೀಶ್ ಸರ್ಗಂತೂ ತುಂಬ ಚೆನ್ನಾಗಿ ಆಪ್ಟ್ ಆಗಿದೆ. ಮತ್ತು ಇವತ್ತು ಜನ್ಮದಿನ ಸತೀಶ್ ಸರ್ದು. ಒಂದು ವಿಷಯ ನಾನು ಹೇಳಬೇಕು, ಒಬ್ಬ ವ್ಯಕ್ತಿ ಕೋಪನೇ ಆಗಲಿ ಪ್ರೀತಿನೇ ಆಗಲಿ ಯಾವ ಹೊರಚೆಲ್ಲೋದಿದೆಯಲ್ಲ, ಆ ಒಂದು ಇದರಲ್ಲಿ ಸತೀಶ್ ಸರ್ ತುಂಬ ಇದು. ಈ ತಪ್ಪು ಅಂದರೆ ತಪ್ಪು ಅಷ್ಟೇ. ನಿನ್ನನ್ನು ಪ್ರೀತಿಸ್ತೀನಿ ಅಂದರೆ ಪ್ರೀತಿಸ್ತೀನಿ, ನೀನು ಯಾರೇ ಆಗಿರು. ಅದು ಖಂಡಿಸೋದು ಮತ್ತು ಪ್ರೋತ್ಸಾಹಿಸೋದು ಎರಡೂ ಅವರಲ್ಲಿದೆ. ಇವತ್ತಿಗೂ ನನಗೆ ನೆನಪಿದೆ, ಆಯಪ್ಪ ಯಾವತ್ತು ಗೆದ್ದ ಅಂದರೆ ಅವ್ರ ತಾಯಿ ತುಂಬ ಇದರಲ್ಲಿದ್ದರು, ಅಂದರೆ ಬೆಡ್ ರಿಡನ್ ಆಗಿದ್ರು. ಅವರು ಯಾವುದೇ ಹಾಸ್ಪಿಟ್ಲ್ಗೆ ಆಕೆನ ಸೇರಿಸ್ಲಿಲ್ಲ, ಸೀದಾ ಕರ್ಕೊಂಡು ಬಂದರು, ನೀನು ಇರೋವರೆಗೂ ನನ್ನ ಜೊತೆಗಿರ್ಬೇಕಮ್ಮ ಅಂತ. ನಾವು ಇವತ್ತಿಗೂ ಎಲ್ಲಾದರೂ ಒಂದು ಹೋಗಬೇಕು ಅಂದರೆ ಅಮ್ಮ ಬರ್ತೀನಿ ಅಂದರು, ಅವರು ಹಿಂಗೆ ವೇವ್ ಮಾಡ್ತಿದ್ರು. ಯಾವುದೇ ಒಂದು ವೈರುಗಳು ಮತ್ತೊಂದು ಮೆಡಿಸಿನು ಎಲ್ಲ ಇರಲಿಲ್ಲ. ಪ್ರೀತಿಯಿಂದಲೇ ಸಾಕಿದ್ರು, ಪ್ರೀತಿಯಿಂದಲೇ ನೋಡ್ಕೊಂಡ್ಳು. ತಾಯಿ ತನ್ನ ಮಗನ್ನ ಹೇಗೆ ನೋಡ್ಕೋತಾರೋ ಮಗ ತಾಯಿನ ಆ ಮಗು ಥರ ನೋಡ್ಕೊಂಡಿದ್ದು ನಿಜಕ್ಕೂ ಅದೆಲ್ಲ ನೆನೆಸ್ಕೊಂಡಾಗ ಸರ್ ನಿಜಕ್ಕೂ ಇನ್ಸ್ಪಿರೇಷನ್ ನೀವು. ಸಿನಿಮಾ ಅಂತ ಬಂದಾಗ ಇಷ್ಟು ಜನ ತಂತ್ರಜ್ಞರು, ಇಷ್ಟು ಜನ ಕಲಾವಿದರು ಎಲ್ಲ ಅಯೋಗ್ಯ 2 ಅನ್ನೋ ಸಿನಿಮಾದಲ್ಲಿ ಕಾಣಿಸಿಕ್ತಾರೆ. ಮುನೇಗೌಡರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಏಕೆಂದರೆ ಒಂದು ಬಡ್ಜೆಟ್ ಅಂತ ಇರುತ್ತೆ, ಅದನ್ನು ಮೀರಿನೋ ಮತ್ತೊಂದು ಆದ್ರೂ ಮಹೇಶ್ಗೆ ನೀವು ಸಾಥ್ ಕೊಟ್ಟಿದ್ದು, ಮತ್ತು ಮಹೇಶು ಅದನ್ನು ಉಳಿಸ್ಕೊಂಡು ಹೋಗ್ತಾ ಇರೋದು. ಅದೇನೇ ಕಷ್ಟಗಳು ಮತ್ತೊಂದು ಇದ್ರೂ ಇವತ್ತು ಈ ಹಾಡು ನೋಡಿದಾಗ ನಮ್ಗಳಿಗೆ ತುಂಬಾ ಖುಷಿ ಕಾಣುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ರುಚಿತಾ ಮೇಡಮ್, ಯಾವಾಗಲೂ ನಾಯಕರಿಗೆ ಒಂದು ದಂಡ್ ಇದ್ದೇ ಇರ್ತಾರೆ, ಅದು ಆ ಕಾಲದಿಂದಲೂ ಬಂದಿರೋದು. ಬಟ್ ಕೆಲವೇ ಹೀರೋಯಿನ್ಗಳು ಒಂದು ಕನ್ನಡಿಗರನ್ನ ಸೆಳ್ಕೊಳೋದು, ಅನ್ಯ ಭಾಷಿಕರನ್ನು ಸೆಳ್ಕೊಳೋದು, ಅದು ನಿಮ್ಮ ಕಲೆಯಿಂದ ಮಾತ್ರ ಇದು ಸಾಧ್ಯ. ಏಕೆಂದರೆ ಅದು ಒಂದು ಹಂಬಲ್ನೆಸ್ಸು ನೀವು ಮಾಡ್ಕೊಂಡು ಬಂದಿರೋದು. ಮತ್ತು ನನಗೆ ಗೊತ್ತಿಲ್ಲ, ಒಂದು ನಿರ್ಮಾಪಕರನ್ನು ಕೂಡ ಒಬ್ಬ ನಿರ್ದೇಶಕರಿಗೆ ಶಿಫಾರಸ್ ಮಾಡೋದು ದೊಡ್ಡತನ ಮೇಡಮ್. ಥ್ಯಾಂಕ್ ಯು. ಮತ್ತು ಇನ್ನೊಂದು ವಿಚಾರ ಏನು ಅಂದರೆ, ಕೇರಳನ ಕನ್ನಡಿಗರ ಸ್ವಂತ ನಾಡು, ಅಂದರೆ ದೇವರ ಸ್ವಂತ ನಾಡು ಅಂತಾರೆ. ಬಟ್ ನಮಗೆ ನಮ್ಮ ಕರ್ನಾಟಕದ ಮಟ್ಟಕ್ಕೆ ಮಂಡ್ಯ, ಈ ಸಕಲೇಶ್ಪುರ, ಈ ಶಿವಮೊಗ್ಗ, ಈ ನಾಡುಗಳಿದೆಯಲ್ಲ ಹಸಿರಿನ ಜೊತೆ ಇರುವಂಥದ್ದು. ಸೊ ಈ ಒಂದು ಪ್ರದೇಶಗಳಲ್ಲಿ ನಮ್ಮ ಅಯೋಗ್ಯ 2 ಚಿತ್ರಿತ ಆಗಿರೋದು ತುಂಬಾ ಚೆನ್ನಾಗಿದೆ. ಮತ್ತು ಹೇಳ್ತಾ ಹೋದರೆ ತುಂಬ ಜನ ಕಲಾವಿದರಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಈ ಚಿತ್ರದಲ್ಲಿ ಮಹೇಶ್ ಜೊತೆ ಇದ್ದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.